ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಹೊಡೆದಿದೆಯಾ? ಹಾಗಿದ್ರೆ ಒಂದ್ಸತಿ ಈ ಪ್ರೋಟೀನ್ ರಿಚ್ ದೋಸೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾರೆ. ಎಲ್ಲ ಮೆಜರ್ಮೆಂಟ್ಸು ಒಂದೇ ಟಮ್ಲರಲ್ಲಿ ತೊಗೊಳ್ಳಿ. ನಾನು 1 ಟಮ್ಲರಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಮಿಕ್ಕಿರುವಂಥ ಕಾಳುಗಳೆಲ್ಲ 1/4 ಟಮ್ಲರ್ ತೊಗೊಂಡಿದ್ದೀನಿ. ನೀವು ಇದೇ ಕಾಳು ತೊಗೋಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನೇನೇನು ತೊಗೊಂಡಿದ್ದೀನಿ ಅಂತ ನೋಡೋಣವಾ? ಉದ್ದಿನಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಕಡಲೆಕಾಳು, ತೊಗರಿಬೇಳೆ, 1 ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದರಲ್ಲಿ ಒಂದು 4-5 ಮೆಣಸಿನ್ಕಾಯಿ ಹಾಕಿ ಓವರ್ ನೈಟ್ ನೆನೆಯೋಕ್ಕೆ ಬಿಟ್ಬಿಡಿ. ಬೆಳಗ್ಗೆ ಇದನ್ನು ಇನ್ನೊಂದ್ಸತಿ ನೀಟಾಗಿ ವಾಶ್ ಮಾಡಿ ನೀರೆಲ್ಲನೂ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿ, 1 ಚಿಕ್ಕ ಸ್ಪೂನಷ್ಟು ಶುಂಠಿ ಮತ್ತು 1 ಸ್ಪೂನು ಸೋಂಬು, ಒಂದು ಅರ್ಧ ಸ್ಪೂನಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ನೀರು ಆ್ಯಡ್ ಮಾಡ್ತಾ ಈ ಪದಕ್ಕೆ ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಇದು ಫರ್ಮೆಂಟ್ ಆಗೋದೆಲ್ಲ ಏನೂ ಇಲ್ಲ. ಗ್ರೈಂಡ್ ಮಾಡಿದ ತಕ್ಷಣ ನೀವು ದೋಸೆಯನ್ನು ಹಾಕ್ಕೋಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಬೆಳಗ್ಗೆ ಟೈಮಲ್ಲಿ ಅಷ್ಟೇ ಪ್ರೋಟೀನ್ ರಿಚ್ ಆಗಿ ತುಂಬ ಹೊತ್ತು ನಿಮ್ಮನ್ನ ಫಿಲ್ಲಿಂಗ್ ಆಗಿ ಇಟ್ಕೊಂಡಿರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ. ಬಾಯ್.